ಎಸ್, ಸಾಕಷ್ಟು ಭಕ್ತಾದಿಗಳು ಕಾತುಕದಿಂದ ಕಾಯ್ತಾ ಇರುವಂತಹ ಕ್ಷಣಗಣನೆ ಅದು ಸೂರ್ಯರಶ್ಮಿ ಸ್ಪರ್ಶ ಆಗುವಂತದ್ದು. ಆದ್ರೆ ಈ ಬಾರಿ ಸೂರ್ಯರಶ್ಮಿ ಸ್ಪರ್ಶ ಆಗದೇ ಇಲ್ಲದಿರುವಂತದ್ದು ಎಲ್ಲೋ ಒಂದ್ ಕಡೆ ಈಗಾಗಲೇ ಭಕ್ತಾದಿಗಳಿಗೂ ಮತ್ತು ನಾಡಿನ ಜನತೆಗೂ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಏನೆಲ್ಲ ಸಮಸ್ಯೆಗಳು ಕಾದಿದ್ಯಾ ಅಂತೇಳಿ ಈ ಹಿಂದೆ ಅಂದ್ರೆ ಸುಮಾರು 600 ವರ್ಷದ ಇತಿಹಾಸವನ್ನ ಹೊಂದಿರುವಂತಹ ದೇವಾಲಯ ಗವಿ ಗಂಗಾಧರೇಶ್ವರ ದೇವಾಲಯ. ಸೊ ಇದ್ರ ಬಗ್ಗೆ ಭಕ್ತಾದಿಗಳು ಏನ್ ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಈ ಬಾರಿ ಸೂರ್ಯರಶ್ಮಿ ಸ್ಪರ್ಶ ಆಗಿಲ್ಲ, ಏನ್ ಹೇಳ್ತೀರಾ ನೀವು? ತುಂಬಾ ಬೇಜಾರಾಗ್ತಾ ಇದೆ ಮೇಡಮ್. ನಾವು ಯಾವಾಗ್ಲೂ ಮನೆಯಲ್ಲಿ ಟಿವಿನಲ್ಲೇ ನೋಡ್ತಾ ಇದ್ರು. ಈ ಸತಿ ಡೈರೆಕ್ಟ್ ಆಗಿ ನೋಡೋಣ ಅಂತ ಬಂದ್ರೆ ಈ ಸತಿನೇ ಈ ತರ ಆಗಿದೆ. ನಮ್ಗೆ ಜಾಸ್ತಿ ಬೇಜಾರಾಗ್ತಾ ಇದೆ. ಅಮ್ಮ, ಪ್ರತಿ ವರ್ಷನೂ ಕೂಡ ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ, ಈ ಬಾರಿ ಆಗಿಲ್ಲಮ್ಮ, ಏನ್ ಹೇಳ್ತೀರಾ? ಏನು ಮೋಡಗಳು ಮುಚ್ಕೊಂಡಿದೆ. ಸ್ವಾಮಿ ಸತ್ಯ ಇದ್ರೆ ಇದು ಬರುತ್ತೆ, ಸೂರ್ಯ ಬೆಳಕು ಬಂದೇ ಬರುತ್ತೆ. ನಾವು ದರ್ಶನ ನೋಡ್ಲೇಬೇಕು ಅಂತ ಬಂದಿದೀವಿ. ಈ ವರ್ಷ ಫಸ್ಟ್ ಟೈಮ್ ಬಂದಿರೋದು ನಾವು. ಈ ಬಾರಿ ಏನಾದ್ರೂ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಈಗಾಗ್ಲೇ ಬೇಡ, ಮಕ್ಳು ಎಲ್ಲಾರು ಚೆನ್ನಾಗಿರ್ಬೇಕು, ಆರೋಗ್ಯ ಕೊಡ್ಬೇಕು, ಇದು ಕಷ್ಟ ಬರಬಾರ್ದು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬೇಡ್ಕತೀವಿ ಸ್ವಾಮಿ ಬೇಡ್ಕೊಂಡು. ಸೊ ನೀವು ಸಹ ಸೂರ್ಯರಶ್ಮಿ ಸ್ಪರ್ಶವನ್ನ ಶಿವಲಿಂಗನ ಮೇಲೆ ಆಗುವಂತದನ್ನ ನೋಡೋದಕ್ಕೆ ಬಂದಿದ್ರಿ, ಬಟ್ ಈ ಬಾರಿ ಆಗಿಲ್ಲ, ಹಾಗಾಗಿ ಏನ್ ಹೇಳ್ತೀರಾ? ಮೇಡಮ್, ನಾವು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು, ನಮಗೂ ಬೇಜಾರಾಗ್ತಿದೆ. ಫಸ್ಟ್ ಟೈಮ್ ಬಂದು ಈ ತರ ಆಗ್ತಿದ್ಯಲ್ಲ ಅಂತ. ಅಟ್ಲೀಸ್ಟ್ ಇದಾದ್ರೂ ಆಗ್ಲಿ, ಅದೇ ದರ್ಶನ ಆದ್ರೂ ಬೇಗ ಆಗಿ ಜನಗಳಿಗೆ ಅನುಕೂಲ ಆಗ್ಲಿ, ಮುಂದೆ ಬರೋ ಜನಗಳಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ, ಬೇಗ ದರ್ಶನ. ಸೊ ಒಟ್ಟಾರೆಯಾಗಿ ಈಗಾಗ್ಲೇ ಅಂದ್ರೆ ಇದೇ 3ನೇ ಬಾರಿ ಸೂರ್ಯರಶ್ಮಿ ಸ್ಪರ್ಶ ಆಗದೆ ಇರೋದು ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದು ಮೊದಲನೇ ಬಾರಿ ಒಂದಷ್ಟು ಜನರು ಕೂಡ ಈ ಕೌತುಕದ ಕ್ಷಣವನ್ನ ವೀಕ್ಷಣೆ ಮಾಡುವುದಕ್ಕೆ ಈಗಾಗಲೇ ಬಂದಿದ್ರು. ಅವರಲ್ಲೂ ಕೂಡ ಈಗಾಗಲೇ ಆತಂಕ ಸೃಷ್ಟಿಯಾಗಿರುವಂತದ್ದು. ಯಾಕೆ ಎನ್ನುವಂತಹ ಪ್ರಶ್ನೆಗೆ ಈಗಾಗಲೇ ದೀಕ್ಷಿತರು ಬಂದು ಉತ್ತರ ಕೊಡ್ಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.